ಯಾರು ರಾಜ್ಯಾದ್ಯಂತ ಈ ವಿಡಿಯೋ ನೋಡ್ತಾ ಇದ್ದಾರೆ ಹೌದೌದು ಸರ್, ಅವರು ನಿಮಗೆ ಕೈಲಾದಷ್ಟು ಖಂಡಿತ ಸರ್. ಅಲ್ವಾ ಸರ್? ಸರ್ 100 ರೂಪಾಯಿ ಮಡಿಕೊಂಡಿರೋರು ಒಂದು 50 ಪೈಸೆ ಕೊಟ್ಟರು ನಮ್ಮಂಥವ್ರ ಜೀವನ ಎಷ್ಟೋ ಚೆನ್ನಾಗಿರುತ್ತೆ ಸರ್. 100 ರೂಪಾಯಿ ಮಡಿಕೊಂಡು ಒಂದು 50 ಪೈಸೆ ನಿಮ್ಮ ಕೈಲಾಗದಷ್ಟು 50 ಪೈಸೆ ಕಳ್ಕೊಳ್ಳೋದು ನೀವೇನು ಬಡವರಾಗಲ್ಲ. ನಿಮ್ಮಿಂದ 50 ಪೈಸೆ ತೊಗೊಂಡು ನಾವೇನು ಶ್ರೀಮಂತರಾಗಲ್ಲ. ದಯವಿಟ್ಟು ನಮ್ಮಂಥವ್ರ ಜೀವನ ಸ್ವಲ್ಪ ನೋಡಿ, ನಮ್ಮಂಥವ್ರ ಆಟೋ ಜೀವನ ಸ್ವಲ್ಪ ನೋಡಿ. ನಿಜ ಹೇಳ್ಬೇಕಾದ್ರೆ ಸರ್, ನಾನು ಹತ್ಬಿಡ್ತಿದ್ದೆ, ಆದರೆ ಗಂಡು ಮಕ್ಕಳು ಅಳಬಾರ್ದು. ಯಾಕೆ ನನ್ನ ನಂಬ್ಕೊಂಡು ಇಬ್ಬರು ಜೀವ ಇದೆ, ಅರ್ಥ ಆಯ್ತಾ? ಈಗ ನಾವೇನಾದ್ರು ಹೋದರೆ ಇಷ್ಟೊಂದು ಸಾಲ ಮಾಡಿ ಇಲ್ಲಿ ಗಂಟ ಹೋರಾಟ ಮಾಡ್ತಿರೋದು ಏನು ಗೊತ್ತಾ ಸರ್? ನಮ್ಮ ತಂದೆ ತಾಯಿ ತೀರ್ಕೋಬೇಕು, ನಾನು 3 ತಿಂಗಳ ಮಗು. ನಾನು 26ನೇ ವರ್ಷದಲ್ಲಿ ನಾನು ಮದುವೆ ಮಾಡಿಕೊಂಡೆ. ಇವಾಗ ನನಗೆ 33 ವರ್ಷ. ಸೊ 26 ವರ್ಷ ನನ್ನ ಜೀವನ ಹೆಂಗಿದೆ ಅಂತ ನೆನೆಸ್ಕೊಂಡ್ರೆ ಸರ್, ನೆನೆಸ್ಕೊಂಡ್ರೆ ಅದೆಲ್ಲ ನರಕ ಸರ್. ಅದು ಅರ್ಥ ಆಯ್ತಾ? ಫುಲ್ಲು ನರಕ. ತಿನ್ನೋಕ್ಕೆ ತಟ್ಟೆ ಒಂಥರ ಇರ್ತದೆ, ಹಾಕೊಳ್ಳೋಕೆ ಬಟ್ಟೆನೇ ಒಂಥರ ಇರ್ತದೆ. 50 ರೂಪಾಯಿ ಬಟ್ಟೆ ತಂದುಬಿಟ್ಟು ಅದನ್ನೇನೋ ಶೋಪಾಗಿ ಉಜ್ಜಿದ್ರೆ ಅನ್ಕೋ ಗುಂಡಿ ಎಲ್ಲ ಬಿದ್ದೋಯ್ತದೆ. ಕೇಳಿದ್ರೆ ಹೊಸ ಬಟ್ಟೆ ತಕ್ಕೊಟ್ಟಿದ್ದೀನಿ, ನಮ್ಮನೆ ಕೆಲಸ ಮಾಡೋನಿಗೆ ಹೊಸ ಬಟ್ಟೆ ತಕ್ಕೊಟ್ಟಿದ್ದೀನಿ ಅಂತ ಎಲ್ಲ ಅಲ್ಕೋತಾರೆ. ಡ್ರೈವರ್ಗೆ ಹೊಸ ಬಟ್ಟೆ ತಕ್ಕೊಡ್ತೀನಿ ಅಂತ. ಅದಕ್ಕೆ ಒಂದು ಸತಿ ಸೋಪಾಗಿ ಉಜ್ಜಿದ್ರೆ ಸಾಕು ಸರ್, ಗುಂಡಿ ಎಲ್ಲ ಬಿದ್ದೋಗೋದು. ಅಂಥ ಕಷ್ಟ ಸರ್ ನಮಗೆ. ಈಗ ಅದಕ್ಕೆ ಅಂಥ ಕಷ್ಟ ನಾವು ಇಲ್ಲದೇ ಇರೋ ಕಾಲಕ್ಕೆ ಬರಬಾರ್ದು. ನೋಡಿ ಸರ್, ಶುಗರ್ ಜಾಸ್ತಿ BP ಜಾಸ್ತಿ ಆದರೆ ಸ್ಟ್ರೋಕ್ ಬರೋ ಚಾನ್ಸಸ್ ಇದೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಹಾರ್ಟ್ ಅಟ್ಯಾಕ್ ಬರೋಕ್ಕೆ ಚಾನ್ಸಸ್ ಇದೆ. ನನಗೆ ಎರಡೂ ಜಾಸ್ತಿ ಇದೆ. ಯಾವ ಟೈಮಲ್ಲಿ ಭಗವಂತ ನನ್ನ ಕಾಲ್ ಮಾಡಿ ಕರೀತಾನೋ ಗೊತ್ತಿಲ್ಲ. ಏನೋ ದೇವ್ರ ಆಶೀರ್ವಾದದಿಂದ 33 ವರ್ಷ ಬದುಕ್ಬಿಟ್ಟಿದ್ದೀನಿ. ನಾನು ಇಲ್ಲದೇ ಇರೋದ ಕಾಲಕ್ಕೆ ಕೂಡ ನನ್ನ ಮಗಂದು, ನಮ್ಮ ಹೆಂಡ್ತಿದು ನನ್ನ ಪಾಳು ಆಗಬಾರ್ದು ಅಂತ ನಿಮ್ಮ ಹತ್ರ ಭಿಕ್ಷೆ ಕೇಳ್ತಾ ಇದ್ದೀನಿ ಸರ್. ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಕೊಡಿ ಸರ್. ಆರೋಗ್ಯ ಸಮಸ್ಯೆ ಬರಲಿಲ್ಲ ಅಂದರೆ ಚೆನ್ನಾಗಿರ್ತೀವಿ ಸರ್. ಈ ಗಾಡಿ ತೊಗೊಂಡು 3 ವರ್ಷ ಆಯಿತು ಸರ್. ನಾನು ಮುಂಚೆ ಎಲ್ಲ ನಾನು ಯಾರ ಹತ್ರನೂ ಏನು ಕೈ ಜೋಡಿಸಿ ನಮ್ಮ ಕೈಕಾಲು ಗಟ್ಟಿ ಇದೆ, ದುಡಿತಾ ಇದೆ, ಮಾಡ್ತಾಯಿದ್ದೆ. ಆದರೆ ಇವಾಗ ಆರೋಗ್ಯ ಯಾವಾಗ ಜಾಸ್ತಿ ಆಯಿತು ಆವಾಗ ಭಯನೂ ಜಾಸ್ತಿ ಆಗ್ಬಿಡ್ತು. ಒಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲ ತೀರ್ಸೋಕೆ ಇನ್ನೊಂದು ಸಾಲ, ಹಂಗೆ ಶುಗರ್ ಜಾಸ್ತಿ ಆಗಿ BP ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ. ಇದರೆಲ್ಲ ಕಂಟ್ರೋಲಲ್ಲಿ ಇದ್ದೀನಿ. ನಿಮ್ಮ ಸಮಸ್ಯೆ ಅಲ್ಲ, ಹೌದು. ನಿಮ್ಗೆ ಇಷ್ಟು ಸಮಸ್ಯೆ ಇದ್ರೂ ಸರ್ ನೀವು ಡಯಾಲಿಸಿಸ್ ಪೇಷಂಟ್, ಹೌದು, ಪ್ರೆಗ್ನೆನ್ಸಿಗಳಿಗೆ ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀರಾ. ಅದು ಸರ್ ನೀವು ಹೇಳಿದ್ರಿ, ಯಾವುದೋ ಶಕ್ತಿ ನಮಗೆ ಕಾಪಾಡಿ ಇಷ್ಟು ವರ್ಷ ಬರ್ತದೆ. ಹೌದು ಸರ್, ನೀವು ಮಾಡೋ ಧರ್ಮನೇ ಸರ್. ಖಂಡಿತ ಸರ್. ಆದರೆ ರಾಜ್ಯದ ಜನ ಸರ್ ನಿಮಗೆ ಸಹಾಯ ಮಾಡ್ತಾರೆ, ಕೈ ಹಿಡಿತಾರೆ ಖಂಡಿತವಾಗ್ಲೂ. ಮತ್ತು ಏನಂತಂದರೆ ಸರ್, ಇಲ್ಲಿ ನೀವು ಹೇಳಿದ್ರೆ ಆಟೋದಲ್ಲಿ ಈ ಟ್ರಾಫಿಕಲ್ಲಿ ದುಡಿಯೋಕೆ ಆಗ್ತಾ ಇಲ್ಲ. ಹೌದು ಸರ್. ಹೌದು. ಡೈಲಿ ಎಷ್ಟು ಗಂಟೆ ಟೈಮ್ ಡ್ಯೂಟಿ ಮಾಡ್ತಾರೆ ಸರ್? ನಾನು ಬೆಳಿಗ್ಗೆ ಒಂದು 6 ಅವರ್ ಡ್ಯೂಟಿ ಮಾಡ್ತೀನಿ, ಮತ್ತು ಈವ್ನಿಂಗ್ ಒಂದು 4 ಅವರ್ ಡ್ಯೂಟಿ ಮಾಡ್ತೀನಿ ಸರ್. ಟೋಟಲಾಗಿ ನಮಗೆ ಒಂದು 10 ಅವರ್ ಜರ್ನಿ ಇರುತ್ತೆ ಸರ್ ನಮ್ಮದು. ಆರೋಗ್ಯ ಸಮಸ್ಯೆಯಿಂದ ಹೌದು ಸರ್. ಮುಂಚೆ ರಾತ್ರಿ ಹೊತ್ತು ಓಡಿಸ್ತಾ ಇದೆ, ಯಾವಾಗ ಈ ಕಣ್ಣಲ್ಲಿ ಒಂದು ರೆಪ್ಪೆ ಬರ್ತಾಯಿತ್ತು ಸರ್, ಅದಕ್ಕೆ ಈಗ 2 ಥರದ ಟ್ಯಾಬ್ಲೆಟ್ಸ್, 2 ಥರದ್ದು ಡ್ರಾಪ್ ಹಾಕ್ಕೋತಾ ಇದ್ದೀನಿ. ಒಂದು ಬಂದು 4 ಟೈಮ್ ಹಾಕಬೇಕು, ಒಂದು ಬಂದು 2 ಟೈಮ್ ಡ್ರಾಪ್ ಹಾಕಬೇಕು. ಅದರಿಂದನೇ ಸ್ವಲ್ಪ ಕಣ್ಣು ಸ್ವಲ್ಪ ಮಂಜೆ ಆಗ್ತಾಯಿದೆ ಸರ್. ಆರೋಗ್ಯ ಸಮಸ್ಯೆ ಇಲ್ಲ ಅಂದರೆ ನನಗೆ ಯಾವುದು ಸಮಸ್ಯೆ ಇಲ್ಲ ಸರ್. ಇದೆಲ್ಲ ನನಗೆ ದುಡ್ಡೆಲ್ಲ ಬೇಕಾದ್ರೆ ಸಂಪಾದನೆ ಮಾಡಿಬಿಡ್ತಿದೆ. ಈಗ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಸರ್. ಸರ್ಕಾರಕ್ಕೆ ತಲುಪಿದ್ರೆ ಸರ್, ಸರ್ಕಾರಕ್ಕೆ ಎಲ್ಲಿ ಅವರವರೇ ನೋಡ್ಕೋತಾರೆ ಸರ್. ನಮ್ಮಂಥವ್ರು ಆಟೋದವ್ರು ಅಂದರೆ ಕಣ್ ಕಾಣಲ್ಲ ಸರ್. ಅವ್ರಿಗೆ ಆಟೋದವ್ರು ಅಂದರೆ ಯಾರಿಗೂ ಕಣ್ ಕಾಣಲ್ಲ. ಅಂದರೆ ಸರ್, ಇವಾಗ ಪ್ರೆಸೆಂಟ್ ಒಂದು ಸ್ವಂತ ಮನೆ ಅನ್ನೋದು ನಿಮಗೆ ಸರ್ಕಾರದಿಂದ ಲಭಿಸಿದ್ರೆ ನಿಮ್ದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್? ಅರ್ಧ ಅಲ್ಲ ಸರ್, 70% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕಂದ್ರೆ ನಮ್ಮದು ಅಂತ ಒಂದು ಗೂಡು ಇದೆ. ನಾವು ಏನೇ ಇಲ್ಲ ಅಂದರೂ ಈ ಗೂಡಲ್ಲಿ ಇರ್ಬೋದು, ಇಲ್ಲಾಂದರೆ ಬೇರೆ ಗೂಡಲ್ಲಿ ಇರೋಕ್ಕೂ ಕೂಡ ನಾವು ದುಡ್ಡು ಕೊಡಬೇಕಲ್ಲ ಸರ್. 250 ರೂಪಾಯಿ ಒಂದು ದಿವಸಕ್ಕೆ ಕೊಡ್ತಾಯಿದ್ದೀನಿ ಅಂದರೆ 5,000 ರೂಪಾಯಿ ಬಾಡಿಗೆ. ಅಲ್ಲಿಗೆ ಒಂದು ದಿವಸಕ್ಕೆ ಲೆಕ್ಕ ಹಾಕಿ. ನಾನು ಇರಲಿ, ಆ ಮನೇಲಿ ಇರಲಿ, ಇಲ್ಲ ಬೀಗ ಹಾಕ್ಕೊಳ್ಳಿ, ನೀನು ಎಲ್ಲರೂ ಇರೋ, ಆದರೆ ಆ ಗೂಡಿಗೆ ನಾವು ಬಾಡಿಗೆ ಕಟ್ಟಬೇಕಾ? ಅದೇ ನಮ್ಮದೇ ಅಂತ ಸ್ವಂತ ಗೂಡು ಇದ್ದರೆ ಅಟ್ಲೀಸ್ಟ್ ಸಾಂಬಾರು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ಉಪ್ಪು ಹಾಕಿ, ನೀರು ಹಾಕಿ, ತಂಗ್ಳಣ್ಣ ಕೊಡ್ಕೊಂಡು ನಿಮ್ಮದೇ ಆಗಿರ್ಬೋದಾ? ನಮ್ಮಂಥ ಆಟೋದವ್ರು ಎಷ್ಟೋ ಜನ ಕನಸು ಸರ್. ನಮ್ಮದು ಕೂಡ ಒಂದು ಕನಸು, ನಮ್ಮ ಹೆಸರಲ್ಲಿ ಒಂದು ಗೂಡು ಇರಬೇಕು ಅಂತ ಹೇಳಿ ಅಷ್ಟೇ ಸರ್. ಖಂಡಿತವಾಗ್ಲೂ ಈ ವಿಡಿಯೋದನ್ನ ಈಗ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಹೌದು ಸರ್. ನಮ್ಮ ವಸತಿ ಸಚಿವರು ಏನು ಜಮೀದ್ ಅಹಮದ್ ಖಾನ್ ಇದ್ದಾರೆ, ಅವರು ದೇವರಂತ ಮನುಷ್ಯರು. ಹೌದು ಸರ್. ಅವ್ರು ರಾಜಕೀಯದಲ್ಲ ಸರ್, ರಾಜಕೀಯ ಬರೋಕ್ಕಿಂತ ಮುಂಚೆನೇ ಅವ್ರು ಸಮಾಜ ಸೇವಕರು. ಹೌದು ಸರ್. ಈ ವಿಡಿಯೋನ ಅವ್ರಿಗೆ ನಮ್ಮ ರಾಜ್ಯದ ಜನ ಯಾವ ಮೂಲೆಯಿಂದ ಆದ್ರೂ ಸರಿ ಅವ್ರಿಗೆ ತಲುಪಿಸಿ, ನಿಮಗೆ ಒಂದು ಸರ್ಕಾರದಿಂದ ಒಂದು ಉಚಿತವಾಗಿ ಒಂದು ಮನೆ ಕೊಡೋಂಥ ಕೆಲಸನ ರಾಜ್ಯದ ಜನ ಸರ್ ಇವಾಗ ತಗೋತಾರೆ. ಅವ್ರಿಗೆ ಈ ವಿಡಿಯೋನ ಅವ್ರಿಗೆ ತಲುಪಿಸ್ತಾರೆ. ಮತ್ತು ರಾಜ್ಯದ ಜನ
ಕೈಲಾದ ಸಹಾಯನ ನಿಮಗೆ ಈ ಮೂಲಕ ಮಾಡ್ತಾರೆ ಸರ್. ಥ್ಯಾಂಕ್ ಯು. ಭರವಸೆ ನಾನು ಕೊಡ್ತೀನಿ. ಖಂಡಿತವಾಗ್ಲೂ ಸರ್ ಒಳ್ಳೇದಾಗಲಿ. ಮತ್ತು ನೀವು ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ. ಈಗ ಹೌದು ಸರ್. ಚೆನ್ನಾಗಿ ಇಟ್ಕೊಳ್ಳಿ, ಸರ್. ಜಾಸ್ತಿ ಯೋಚನೆ ಮಾಡಬೇಡಿ. ಖಂಡಿತವಾಗ್ಲೂ ಸರ್ ಒಂದು ಒಳ್ಳೆ ಸುದ್ದಿ ಬರುತ್ತೆ. ಈ ಒಳ್ಳೇದೆಲ್ಲ ಆದಮೇಲೆ ಸರ್ ಮತ್ತೊಮ್ಮೆ ನಾವು ಭೇಟಿ ಮಾಡೋಣ. ಖಂಡಿತ ಸರ್. ಜನ ಖಂಡಿತ ನಿಮ್ಮ ಕೈ ಬಿಡಲ್ಲ. ಓಕೆ. ಈ ಮೂಲಕ ಭರವಸೆ ಕೊಡ್ತಾ ಇದ್ದೀನಿ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ.